ಆಸ್ಪತ್ರೆಯಿಂದ ಮನೆಗೆ ಬಂದ ಗೌರಿಯ ಮುಖದಲ್ಲಿ ಮಂದಹಾಸ ಕಳೆದೋಗಿತ್ತು. ರುಕ್ಕುಗೆ ವಿಚಾರ ಮೊದಲೇ ತಿಳಿದಿತ್ತು. ಅಜ್ಜಿಗೆ ತಿಳಿಯದಂತೆ ಕಾಪಾಡುವಂತೆ ಹೇಳಲಾಗಿತ್ತು. ಹಾಗಾಗಿ ಗೌರ ಬಂದ ಕೂಡಲೇ, ಅಯ್ಯೋ ಬಂದ್ಯಾ ಗೌರಿ, ಹೇಗಿತ್ತು ಕುಕಿಂಗ್ ಕಾಂಪಿಟೇಷನ್ ಎಂದಿದ್ದಳು ರುಕ್ಕು. ಗೌರಿ ಏನೂ ಹೇಳದೆ ಕಲ್ಲಾಗಿದ್ದಳು. ನೋಡಿ ಹರ್ಷ, ನಮ್ಮ ಗೌರಿ ಅತ್ತಿಗೆಗೆ ಫಸ್ಟ್ ಪ್ರೈಸ್ ಎಂದಿದ್ದ. ಈ ವಿಚಾರ ಕೇಳಿ ಅಜ್ಜಿ ಮತ್ತು ರುಕ್ಕು ಮುಖದಲ್ಲಿ ನಗು ತುಂಬಿತ್ತು. ರುಕ್ಕು ಗೌರಿಯ ಭುಜ ಹಿಡಿದು ಅವಳಿಗೆ ಮಾತ್ರ ಕೇಳುವಂತೆ, ಗೌರಿ ನೀನು ಹೋಗು ರೂಮ್ಗೆ, ನಿನ್ನ ಮುಖದಲ್ಲಿ ಶ್ರೀಕಾಂತಪ್ಪನ ಬಗ್ಗೆ ಎಲ್ಲವನ್ನೂ ಹೇಳ್ತಿದೆ ಎಂದಳು. ಮತ್ತೆ ಅವಳಿಂದ ಹಿಂದೆ ಸರಿಯುತ್ತಾ, ನಮ್ಮ ರುಕ್ಕು ನೋಡಿ ಅಜ್ಜಿ, ಎಲ್ಲೋ ಶ್ರೀಕಾಂತಪ್ಪವರು ಇವತ್ತು ಮನೆಗೆ ಬರೋಕ್ಕಾಗಲ್ಲ ಅಂತ ಅಂದಿರಬೇಕು, ಅದಕ್ಕೆ ಹೇಗೆ ಮುಖ ಎಳೆಬಿಟ್ಟಿದ್ದಾಳೆ ಎಂದು. ಹೋಗು ಗೌರಿ, ಸುಸ್ತಾಗಿದ್ದೀಯಾ, ನಾನು ರೂಮ್ಗೆ ಕಾಫಿ ತಗೊಂಡು ಬರ್ತೀನಿ ಎಂದೊಡನೆ ರುಕ್ಕು ಕಣ್ಣಲ್ಲಿ ನೀರು ಜಾರಿತ್ತು. ಗೌರಿ ಫ್ರೆಶ್ ಆಗಿ ಬಂದವಳೆ ದೇವರಿಗೆ ದೀಪ ಹಚ್ಚಿ ಒಂದಿಷ್ಟೊತ್ತು ದೇವರ ಬಳಿ ತನ್ನ ಸಾಹೇಬ್ರಿಗೆ ಏನೂ ಆಗದಾಗೆ ಕಾಪಾಡಪ್ಪ ಎನ್ನುತ್ತಾ ಕುಳಿತು ನಂತರ ತನ್ನ ರೂಮ್ಗೆ ಹೊರಟಿದ್ದಳು. ಶ್ರೀಕಾಂತ್ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ ಲೋಕನಾಥ್ ಮತ್ತು ಅವಳ ಹೆಂಡತಿ ಬಂದು ಅವನ ಕುಶಲೋಪರಿ ವಿಚಾರಿಸಿದ್ದರು. ಅವರ ಹೆಂಡತಿ, ತುಂಬ ಥ್ಯಾಂಕ್ಸ್ ಶ್ರೀಕಾಂತ್, ನನಗೆ ನಿಮ್ಮಿಂದ ಇವತ್ತು ನಮ್ಮ ಮನೆಯ ಬೆಳಕು ಉಳಿದಿದೆ, ಇಲ್ಲ ಅಂದಿದ್ರೆ ಆ ರಾಕ್ಷಸರು ಏನು ಮಾಡಿಬಿಡ್ತಿದ್ರು ಎನ್ನಲು, ಅಯ್ಯೋ ಮೇಡಮ್ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನನ್ನ ಕರ್ತವ್ಯ ನಾನು ನಿಭಾಯಿಸಿದ್ದೀನಿ ಅಷ್ಟೇ ಎಂದು ನಕ್ಕಿದ್ದ. ನಾನು ರಾಜೇಂದ್ರನಂತಹ ಲುಚ್ಚಗಳನ್ನು ಅಧಿಕಾರಕ್ಕೆ ಬಂದು ನಮ್ಮ ಮಣ್ಣನ್ನು ಗಲೀಜು ಮಾಡೋಕೆ ಇಷ್ಟ ಇಲ್ಲ, ಅವನ ವಿರುದ್ಧ ಸಾಕ್ಷಿಗಾಗಿ ತಡಕಾಡುತ್ತಿರುವೆ. ಆದರೆ ಏನು ಮಾಡೋದು, ಕಾಯೋಕೆ ಒಬ್ಬರು ನಿಂತರೆ ಕೆಡಿಸೋಕೆ 10 ಜನ ನಿಲ್ಲುತ್ತಿದ್ದಾರೆ. ಆದರೆ ನಾನು ಅವನನ್ನು ಈ ಚುನಾವಣಾ ರಣರಂಗದಿಂದ ಕಿತ್ತೊಗೆಯಲು ಪ್ರಯತ್ನಿಸುತ್ತಿರುವೆ. ಇದು ಅವನ ಮೊದಲ ಸೋಲು ಎನ್ನುವ ಅವನ ಕಣ್ಣಿನಲ್ಲಿ ಬೆಂಕಿ ಕೆಂಡವೊಂದು ಕವರಿಸುತ್ತಿತ್ತು. ಈ ಕಡೆ ಗೌರಿಗೆ ಕಾಫಿ ತಂದ ರುಕ್ಕು. ಗೌರಿ ಹಾಸಿಗೆಯ ಮೇಲೆ ಶ್ರೀಕಾಂತ್ ಫೋಟೋ ತಬ್ಬಿ ಹಿಡಿದು ಕುಳಿತಿದ್ದಳು. ರುಕ್ಕು ಅವಳ ಭುಜದ ಮೇಲೆ ಕೈ ಹಾಕಿ ಅವಳ ಬೆನ್ನು ಸವರುತ್ತಾ, ಏನು ಗೌರಿ ನೀನು ಇಷ್ಟೊಂದು ಹೆದರುತ್ತೀಯಾ, ನೀನು ಇಷ್ಟೊಂದು ಸಬಲೇನಾ ಹೇಳು, ನೀನು ಒಬ್ಬ ದಕ್ಷವಂತ ಪೊಲೀಸ್ ಆಫೀಸರ್ನ ಹೆಂಡತಿ, ನೀನು ಶ್ರೀಕಾಂತಪ್ಪನಿಗೆ ಧೈರ್ಯ ಹೇಳಬೇಕು, ಅವರು ನಿನ್ನನ್ನು ನೋಡಿ ಅವರ ಕೆಲಸದಲ್ಲಿ ಮತ್ತಷ್ಟು ನಿಷ್ಠೆ ಹೆಚ್ಚಬೇಕು, ಹೀಗೆ ಅಳುತ್ತಾ ಕುಳಿತರೆ ಅವರಿಗೂ ಭಯ ಆಗಲ್ವಾ ಎನ್ನುವಾಗ, ನೀನು ಹೀಗೆ ಅತ್ತರೆ ಅವರು ತಾನೇ ಹೇಗೆ ನೆಮ್ಮದಿಯಿಂದ ಇರುತ್ತಾರೆ ಎಂದಳು. ಅವಳನ್ನು ತಬ್ಬಿ ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಗೌರಿ. ಅವಳ ಬೆನ್ನು ನೀವಿ ಸಮಾಧಾನ ಮಾಡುತ್ತಿದ್ದಳು ರುಕ್ಮಿಣಿ. ನನ್ನ ಕಣ್ಣು ನೀರು ಒರೆಸುತ್ತಾ, ರುಕ್ಕು ಅಕ್ಕ ಊಟ ಮಾಡಿ ನೀವು ಮಲಗಿ, ಅಜ್ಜಿ ಕೇಳಿದ್ರೆ ಹೇಗಾದರೂ ನಿಭಾಯಿಸಿ ಪ್ಲೀಸ್ ಅಕ್ಕ, ಅವರು ಈ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ನ ಹಾಸಿಗೆಯಲ್ಲಿ ಮಲಗಿರುವಾಗ ನಾನು ಹೇಗೆ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಲಿ, ನನಗೆ ಆಗ್ತಾ ಇಲ್ಲ ಅಕ್ಕ, ನಾನು ಹೋಗ್ತೀನಿ ಎನ್ನುವ ಗೌರಿಯನ್ನು ನೋಡಿ, ಈ ರಾತ್ರಿ ನೀವು ಒಬ್ಬರೇ ಹೋಗ್ತೀರಾ, ಅಜ್ಜಿ ಏನಾದರೂ ನಿಮ್ಮ ರೂಮ್ ಕಡೆ ಬಂದರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ ಎನ್ನುತ್ತಾಳೆ ರುಕ್ಕು. ಪ್ಲೀಸ್, ಈ ನಿಮ್ಮ ತಂಗಿಗಾಗಿ ಇಷ್ಟು ಸಹಾಯ ಮಾಡೋಕ್ಕಾಗಲ್ವಾ ಎನ್ನುವ ಗೌರಿ ಮುಖ ನೋಡಿ ಮತ್ತಷ್ಟು ಕಣ್ಣೀರು ತುಂಬಿ ಕೆಂಪಾಗಿತ್ತು ರುಕ್ಕುವಿನ ಮುಖವೂ ಕೂಡ. ಗೌರಿಯ ಹಠಕ್ಕೆ ಮಣಿದ ರುಕ್ಕು ಅಜ್ಜಿ ಇಲ್ಲದಿರುವುದನ್ನು ನೋಡಿ ಗೌರಿಗೆ ಸಿಗ್ನಲ್ ಕೊಟ್ಟಿದ್ದಳು. ಗೌರಿ ಹರ್ಷನಿಗೆ ಕಾಲ್ ಮಾಡದೆ ಆಟೋ ಹಿಡಿದು ಹೊರಟಿದ್ದಳು. ಅಜ್ಜಿ ಊಟಕ್ಕೆ ಬಂದು ಗೌರಿಯನ್ನು ಕೇಳಿದಾಗ, ಯಾಕೋ ತಲೆನೋವು ಅಂತ ಮಲಗಿದ್ದಾರೆ ಎಂದಳು ರುಕ್ಕು. ಎಬ್ಬಿಸಿ ಕರೆ, ಊಟ ಬಿಟ್ಟರೆ ಇನ್ನೂ ತಲೆನೋವು ಬರುತ್ತೆ ಎನ್ನುವ ಅಜ್ಜಿಯನ್ನು ನೋಡಿ, ಇಲ್ಲ ಅವರಿಗೆ ಅಲ್ಲಿಯೇ ಊಟ ಕೊಡ್ತೀನಿ, ನೀವು ಏನೂ ಯೋಚನೆ ಮಾಡಬೇಡಿ, ಊಟ ಮಾಡಿ ಹೋಗಿ ಮಲಗಿ ಎಂದು ಹೇಳಿ ಒಪ್ಪಿಸುವಷ್ಟರಲ್ಲಿ ರುಕ್ಕು ಜೀವ ಒಮ್ಮೆ ಹೋಗಿ ಬಂದಿತ್ತು. ಅಜ್ಜಿ ಊಟ ಮಾಡಿ ಹಾಗೆ ಮನೆಯ ಆಚಾರದಲ್ಲಿ ಕುಳಿತಿದ್ದರು. ಅಲ್ಲ, ಈ ಗೌರಿಗೆ ಇದ್ದಕ್ಕಿದ್ದಾಗೆ ತಲೆನೋವು ಅಂತಿದೆಯಲ್ಲ ಮಗು, ಗೌರಿಗೆ ಶ್ರೀಕಾಂತ್ ಒಂದು ದಿನ ಬರಲಿಲ್ಲವಲ್ಲ ಎಂದಿದ್ದಕ್ಕೆ ಇಷ್ಟು ತಲೆನೋವು ಬಂದಿದೆಯಲ್ಲ, ಪಾಪ ಮಗು, ಮೊದಲೆಲ್ಲ ಅವನ ಹತ್ರ ಹೋಗೋಕ್ಕೂ ಹೆದರುತ್ತಿತ್ತು. ಇದೇ ಅಲ್ವಾ ಗಂಡ ಹೆಂಡತಿ ಅಂದರೆ, ಒಂದು ನನ್ನ ಕಂದನನ್ನು ಕಂಡ್ರೆ ಇದಂತೂ ಜೀವ ಅದಕ್ಕೆ ಎಂದುಕೊಳ್ಳುತ್ತಿದ್ದರು ಅಜ್ಜಿ. ರುಕ್ಕು ಗೌರಿ ರೂಮ್ಗೆ ಊಟದ ಪ್ಲೇಟ್ ತೆಗೆದುಕೊಂಡು ಹೋಗಿ ತಾವೇ ರೂಮ್ನಲ್ಲಿ ಊಟ ತಿಂದು ಅವರು ಊಟ ಮಾಡಿದ್ರಲ್ಲ, ಇವಾಗ ಸರಿ ಮಲ್ಕೊಳ್ಳಿ, ಸರಿ ಹೋಗುತ್ತೆ ಎನ್ನುತ್ತಾ ಅಡುಗೆ ಮನೆ ಕಡೆ ಹೊರಟಳು. ಅಜ್ಜಿ ಒಂದಿಷ್ಟು ಸಮಯ ಓಡಾಡಿ ನಂತರ ರೂಮ್ಗೆ ಹೋಗುವಾಗ ಯಾಕೋ ಗೌರಿಯನ್ನು ನೋಡಬೇಕು ಎನ್ನಿಸಿತು. ಅವಳ ರೂಮ್ ಕಡೆ ನಡೆದರು. ತಡೆಯಲು ರುಕ್ಕು ಬರುವುದಕ್ಕೂ ಮೊದಲೇ ಅಜ್ಜಿ ರೂಮ್ ಕದ ತೆಗೆದಿದ್ದರು. ಎಲೆ ಮಗು ಮಲ್ಗೆ ಇದೆ, ಪಾಪ ಇವತ್ತು ಕಾಲೇಜಲ್ಲಿ ಸುಸ್ತಾಗಿದೆ ಅನಿಸುತ್ತೆ ಎನ್ನುತ್ತಾ ತಮ್ಮ ರೂಮ್ ಕಡೆ ನಡೆದರು. ರುಕ್ಕು ಉಫ್ ಎನ್ನುತ್ತಾ ತನ್ನ ಎದೆ ಮೇಲೆ ಕೈ ಇಟ್ಟರು, ಅಜ್ಜಿಯನ್ನು ನೋಡುತ್ತಾ. ಯಪ್ಪ ಬದುಕಿಕೊಂಡೆ, ಆ ದಿಂಬನ್ನು ಇಟ್ಟು ಬೆಡ್ಶೀಟ್ ಮುಚ್ಚಲಿಲ್ಲ ಎಂದಿದ್ರೆ ಅಜ್ಜಿ ಕೈಲಿ ಸಿಗ್ತಾ ಇದ್ದೆ ಎಂದುಕೊಂಡು ಅಜ್ಜಿಗೆ ಎನ್ನುತ್ತಾ ತಲೆ ಆಡಿಸಿದ್ದಳು. ಮನಸ್ಸು ಮಾತ್ರ, ಈ ಗೌರಿ ನನ್ನ ಎಂಥ ಇಕ್ಕಟ್ಟಿನಿಗೆ ಸಿಗಿಸಿ ಹೋಗ್ಬಿಟ್ಟಿದ್ದಾಳಪ್ಪ ಎಂದುಕೊಳ್ಳುತ್ತಿದ್ದಳು. ಬಿಸಿ ತುಪ್ಪ ಬಾಯಿಗೆ ಇಟ್ಟಂತೆ ಆಗಿದೆ, ಉಗುಳಲು ಆಗದು ನುಂಗಲು ಆಗದ ಪರಿಸ್ಥಿತಿ ಎಂದುಕೊಂಡು ಅಜ್ಜಿ ಹಿಂದೆ ಹಿಂದೆ ಹೊರಟಳು. ಅವಳ ಕಣ್ಣು ಮಾತ್ರ ಇನ್ನೂ ಗೌರಿಯ ರೂಮ್ ಕಡೆಯೇ ನಿಂತಿತ್ತು. ಹರ್ಷ ಕೂಡ ಇವತ್ತು ತುಂಬ ಸುಸ್ತಾಗಿದ್ದ, ಹಾಗಾಗಿ ಹೋಗಿ ಮಲಗಿದ್ದ. ಗೌರಿ ಹಾಸ್ಪಿಟಲ್ ತಲುಪಿರಲು ಮೆಸೇಜ್ ರುಕ್ಕುಗೆ ಕಳುಹಿಸಿದಳು.
ನಿಖಿಲ್ ತನ್ನ ಅಣ್ಣನಿಗೆ ಊಟ ತರಲೆಂದು ಆಚೆಗೆ ಹೋಗಿದ್ದ. ಶ್ರೀಕಾಂತ್ ಕಣ್ಣು ಮುಚ್ಚಿ ಮಲಗಿದ್ದ. ಗೌರಿ ಮೆಲ್ಲಗೆ ಬಂದವಳೆ ಅವನಿಗೆ ಡಿಸ್ಟರ್ಬ್ ಮಾಡಬಾರದೆಂದು ಅವನ ಪಕ್ಕ ಬಂದು ಕುಳಿತಳು. ಅವನನ್ನೇ ನೋಡುತ್ತಿದ್ದಳು. ಕಣ್ಣು ತೆರೆಯದೆ, ಶ್ರೀಕಾಂತ್, ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ಹೇಳಿದ್ದೆ ಅಲ್ವಾ ಮನೆಯಲ್ಲೇ ಇರು ಅಂತ. ಮತ್ತೆ ನಾನು ಹೀಗೆ ನೋಡೋತಾ ಕೂತ್ಕೊಳ್ಳೋಕೆ ಬಂದ್ಯಾ ಎಂದನು. ಗೌರಿ ಆಶ್ಚರ್ಯದಿಂದ, ಅಯ್ಯೋ, ನಿಮಗೆ ಗೊತ್ತಾಯಿತು ನಾನು ಬಂದಿರೋದು ಎನ್ನಲು ಕಣ್ಣು ತೆರೆದ ಶ್ರೀಕಾಂತ್, ನಿನ್ನ ಹೆಜ್ಜೆ ಗುರುತು ನನ್ನ ಹೃದಯದಲ್ಲಿ ಇರುವಾಗ ನಿನ್ನ ಉಸಿರ ಬಿಸಿ ತಾಗಿದರೂ ಸಾಕು, ನಾನು ನನ್ನ ಪ್ರೀತಿಯ ಹೆಂಡತಿಯನ್ನು ಕಂಡುಹಿಡಿತೀನಿ ಎಂದಿದ್ದ, ಸ್ವಲ್ಪ ರೊಮ್ಯಾಂಟಿಕ್ ಆಗಿಯೇ. ಅವನನ್ನೇ ನೋಡುತ್ತಿದ್ದ ಗೌರಿ ಅವನನ್ನೇ ದಿಟ್ಟಿಸಿ ನೋಡುತ್ತಾ, ಎಲ್ಲ ಬರೀ ಬೊಗಳೆ, ರೈಲು ಬಿಡೋದು ಎಂದಳು. ಏನೋ ರೈಲ್ ಬಿಡೋದಾ, ಹಾಗಂದ್ರೇನು ಎಂದನು ಶ್ರೀಕಾಂತ್ ಎದ್ದೇಳಲು ಪ್ರಯತ್ನಿಸುತ್ತಾ. ಅವನ ಭುಜ ಹಿಡಿದು ಎಬ್ಬಿಸುತ್ತಾ, ರೈಲಲ್ಲ, ರೈಲ್ ಬಿಡೋದು, ಹಾಗಂದ್ರೆ ಸುಳ್ಳು, ಬರೀ ಸುಳ್ಳು ಅಂತ ಎಂದಳು. ಅವಳ ಕೈ ಬಿಗಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನಿಜ ನನ್ನ ಪ್ರೀತಿ ನಿನಗೆ ಸುಳ್ಳು ಅನ್ಸುತ್ತಾ ಎಂದವನ ಮಾತಿನಲ್ಲಿ ಏನೋ ನೋವಿತ್ತು. ತಟ್ಟನೆ ತನ್ನ ಗೌರಿ, ಅಯ್ಯೋ, ನಾನು ಪ್ರೀತಿ ಸುಳ್ಳು ಅಂತ ಯಾವಾಗ ಹೇಳಿದೆ? ನಾನು ಬರೀ ಸುಳ್ಳು ಕವಿತೆ ಹೇಳ್ತೀರಾ ಎಂದೆ ಅಷ್ಟೇ ಎಂದಳು. ನಿಖಿಲ್ ಬಂದಿದ್ದ. ಓ ಸಾರಿ, ಶಿವಪೂಜೆಯಲ್ಲಿ ಕರಡಿ ಆದ್ನೇನೋ ಎಂದಾಗ ಶ್ರೀಕಾಂತ್, ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡ ಬಾ ಎಂದಿದ್ದ. ನಿಖಿಲ್ ನಗುತ್ತಾ, ಊಟ ತಂದು, ನಮಗೇನು ಗೊತ್ತು ನೀವು ಬರ್ತೀರಾ ಅಂತ, ನಾನು ಒಂದೇ ಪ್ಲೇಟ್ ಊಟ ತಂದಿದ್ದು, ಸೊ ನೀವು ಅಣ್ಣನಿಗೆ ತಿನ್ನಿಸಿ, ನಾನು ಅಷ್ಟರಲ್ಲಿ ಇನ್ನೊಂದು ಪ್ಲೇಟ್ ತರ್ತೀನಿ ಎಂದು ಹೊರಟವ. ಏನೋ ನೆನಪಾದಂತೆ, ಯಾವುದ್ರಲ್ಲಿ ಬಂದ್ರಿ ನೀವು? ಹರ್ಷ ಬಂದು ಬಿಟ್ಕೊಟ್ಟೋದ್ನಾ ಎನ್ನುವ ತನ್ನ ನಾಲಿಗೆ ಬೆರಳು ಕಚ್ಚುತ್ತಾ, ಇಲ್ಲ, ಆಟೋದಲ್ಲಿ ಬಂದೆ ಎಂದಳು ಗೌರಿ. ಶ್ರೀಕಾಂತ್ ಅವಳನ್ನೇ ನೋಡುತ್ತಿದ್ದ. ನಿನಗೆ ಯಾರಿವಾಗ ಅರ್ಜೆಂಟ್ ಬರೋಕೆ ಹೇಳಿದ್ದು? ಅದು ಆಟೋದಲ್ಲಿ. ನಿನಗೆ ಗೊತ್ತಿದೆಯಾ ಏನು ಮಾಡಿದೀಯಾ ಅಂತ? ಸ್ವಲ್ಪನಾದರೂ ಪರಿಸ್ಥಿತಿ ಅಷ್ಟು ಅರ್ಥ ಆಗಲ್ವಾ ನಿನಗೆ? ಒಬ್ಬಳೆ ಯಾಕೆ ಬಂದೆ ಎಂದಾಗ ನಿಖಿಲ್, ನಾನು ಯಾಕಾದರೂ ಕೇಳಿದ್ನು ಎಂದುಕೊಳ್ಳುತ್ತಾ, ಅಣ್ಣ ಎನ್ನುವಾಗ ಕೈ ಮುಂದೆ ನೀಡಿ, ಊಟ ತರ್ತೀನಿ ಅಂದೆ ಅಲ್ವಾ, ಹೊರಡು ಎಂದನು. ನಿಖಿಲ್ ಸುಮ್ಮನೆ ಹೋಗಿದ್ದ. ಈ ಕಡೆ ಗೌರಿ ಮತ್ತೆ ತನ್ನ ಕಣ್ಣಲ್ಲಿ ಗಂಗೆ ಕಾವೇರಿಯನ್ನು ಕರೆದಿದ್ದಳು. ಅವಳ ಕಣ್ಣೀರು ನೋಡಿ ತಾನು ಕೂಗಾಡಿದ್ದು ಅರಿವಿಗೆ ಬಂದಂತೆ, ಬಾಯಿಲಿ ಕೂತ್ಕೋ ಎಂದನು. ಗೌರಿ ನಿಂತಿದ್ದ ಜಾಗದಿಂದ ಕದಲಿಲ್ಲ. ನಿನ್ನೆ ಕರೆದಿದ್ದು ಕೇಳಲಿಲ್ವಾ ಎಂದಾಗ ತಟ್ಟನೆ ಬಂದು ನಿಂತಳು. ಅವನು ಕೈ ಹಿಡಿದು ಪಕ್ಕಕ್ಕೆ ಕೂರಿಸಿಕೊಂಡಿದ್ದನು. ನಿನಗೆ ಗೊತ್ತಾ, ನಿನ್ನ ಗಂಡನ ಮೇಲೆ, ಅವನ ಮನೆ ಮೇಲೆ ರಾಜೇಂದ್ರನ ಕಣ್ಣಿದೆ. ನೀನು ನನ್ನ ಜೀವ ಅನ್ನೋದು ಗೊತ್ತಾದರೆ ನಿನ್ನ ಹಿಂದೆಯೂ ಬೀಳ್ತಾರೆ. ಯಾರೂ ಇಲ್ಲದೆ ಈಗ ಒಬ್ಬಳೇ ಹೀಗೆಲ್ಲ ಓಡಾಡುವುದು ಸರಿಯಿಲ್ಲ. ನಾನು ಇವಾಗ ಹಾಸ್ಪಿಟಲಲ್ಲಿ ಇದ್ದೀನಿ. ಹಾಗಂತ ನೀನು ಹೇಗೆ ಬೇಕೋ ಆಗಿರೋದಲ್ಲ. ನೀನು ನಿಖಿಲ್ಗೆ, ಹರ್ಷನಿಗೆ ಹೇಳದೆ ಬಂದಿದ್ದೀಯಲ್ಲ. ಏನಾದರೂ ಆದರೆ ನಾನು ಹೇಗಿರೋದು ಹೇಳು? ಅರ್ಥ ಮಾಡ್ಕೊ. ಏನಾದರೂ ಹೇಳೋದು ಕೂಡಲೇ ನೀನು ಹೀಗೆ ಕಾವೇರಮ್ಮನ ಹರಿಸ್ಬಿಟ್ರೆ ನಾನೇನು ಹೇಳೋದು ಹಾಗೆ ಇಲ್ವಾ ನಿನಗೆ ಎಂದು ಏನು ಹೇಳುತ್ತಾನೆ. ಮಡಚಿದ ಕೈಯಲ್ಲೇ ಕಣ್ಣೀರು ಒರೆಸುತ್ತಾ, ಸಾರಿ, ಆದರೆ ನನಗೆ ನಿಮ್ಮ ಬಿಟ್ಟು ಇರೋಕ್ಕಾಗಲಿಲ್ಲ. ಹರ್ಷನಿಗೆ ಹೇಳಿದ್ರೆ ಸುಮ್ಮನೆ ಅಜ್ಜಿಗೆ ಗೊತ್ತಾಗುತ್ತೆ ಅಂತ ತಿಳಿಸಲಿಲ್ಲ ಎನ್ನುವಾಗ ಅವಳ ಕೆನ್ನೆಗೆ ಟ್ಯಾಪ್ ಮಾಡುತ್ತಲೇ, ಊಟ ಕೊಡ್ತೀಯಾ ಇಲ್ವಾ ಎಂದನು. ಅವಳು ನಿಖಿಲ್ ತಂದಿದ್ದ ಊಟದ ಬಾಕ್ಸ್ ತೆಗೆದು ತುತ್ತು ನೀಡುವಾಗಲೂ ಕಣ್ಣೀರು ಬರುತ್ತಿದ್ದವು. ಶ್ರೀಕಾಂತ್, ಏನೀಗ ಅಳೋಕೆ ಅಂತಾನೆ ಬಂದಿರೋದಾ, ಅಥವಾ ನೀನು ಅಳು ನೋಡಿಕೊಂಡು ನನ್ನ ಗಂಟ್ಲಲ್ಲಿ ಊಟ ಇಳಿಯುತ್ತಾ ಎಂದವನನ್ನು ನೋಡಿ ತನ್ನ ಓರೆ ಕೈಯಲ್ಲೇ ಕಣ್ಣನ್ನು ಒರೆಸುತ್ತಾ, ಸರಿ ಅನ್ನಿ ಸಾಹೇಬ್ರೆ, ಅಳೋದಿಲ್ಲ ಎನ್ನುವಳು ಗೌರಿ. ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀಕಾಂತ್ಗೆ ಗುಂಡೇಟು ಬಿದ್ದಿದ್ದು ಮತ್ತು ಅವನು ನಡೆಸಿದ್ದ ಆಪರೇಷನ್ ಬಗ್ಗೆ ಒಂದರ ಮೇಲೊಂದು ವಿಡಿಯೋಗಳು ಹರಿದಾಡುತ್ತಿದ್ದವು. ಇದನ್ನು ನೋಡಿ ದಂಗಾಗಿದ್ದಳು ಚೈತ್ರ. ತಕ್ಷಣ ಅವನಿಗೆ ಕಾಲ್ ಮಾಡಿದ್ದಳು. ಆದರೆ ಅವನ ಫೋನ್ ತೆಗೆಯಲಿಲ್ಲ. ಅವನು ಫೋನ್ ಇದ್ದರೆ ಬರೀ ಡ್ಯೂಟಿ ಮೇಲೆ ಜ್ಞಾನ ಇರುತ್ತದೆ ಎಂದು ಅವನ ಕೈಗೆ ಫೋನ್ ಕೊಟ್ಟಿರಲಿಲ್ಲ ನಿಖಿಲ್. ಚೈತ್ರ ಮತ್ತೆ ನಿಖಿಲ್ಗೆ ಕಾಲ್ ಮಾಡುತ್ತಾಳೆ. ಫೋನ್ ನೋಡುತ್ತಲೇ ಎತ್ತಲು ಮನಸ್ಸಿರಲಿಲ್ಲ ನಿಖಿಲ್ಗೆ. ಆದರೆ ಚೈತ್ರ ಎಲ್ಲಿ ಸುಮ್ಮನಾಗುವಳು. ಪದೇ ಪದೇ ಬರುತ್ತಿದ್ದ ಕಾಲ್ ರಿಸೀವ್ ಮಾಡಿದ್ದ. ಹಲೋ ಎಂದವನಿಗೆ, ನಿಖಿಲ್, ಶ್ರೀ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ನಾನು ಬರ್ತೀನಿ, ಹುಷಾರಾಗಿದ್ದಾನೆ ತಾನೇ ಎನ್ನುವವಳಿಗೆ, ಹಾಂ, ಇವಾಗ ಚೆನ್ನಾಗಿದ್ದಾರೆ. ಇವಾಗೇನು ಬರೋಕ್ಕೆ ಹೋಗಬೇಡಿ, ರಾತ್ರಿ ಅಲೋ ಇರಲ್ಲ, ಅದಕ್ಕೆ ನಾನು ಇದ್ದೀವಲ್ಲ, ಸೊ ಬೆಳಿಗ್ಗೆ ಬನ್ನಿ ಎಂದಿದ್ದ. ಅವಳನ್ನು ಛೇಡಿಸಲೆಂದೇ ಅತ್ತಿಗೆ ಹೆಸರು ತೆಗೆದಿದ್ದ. ಗೌರಿ ಶ್ರೀ ಜೊತೆ ಇರುವ ಪದ ಕೇಳಿ ಚೈತ್ರಾಗೆ ಸಿಟ್ಟು ಬಂದಿತ್ತು. ಆದರೆ ಆಗಲೇ ರಾತ್ರಿ ಆಗಿದ್ದರಿಂದ ಅವಳಿಗೂ ಹೋಗುವ ಮನಸ್ಸು ಮಾಡಲಿಲ್ಲ. ಊಟ ಮುಗಿಸಿದ ಶ್ರೀಕಾಂತ್ ಗೌರಿ ನಿಖಿಲ್ಗೆ, ಅಣ್ಣ, ನೀವು ಮನೆಗೆ ಹೋಗಿ, ನಾನು ಇಲ್ಲೇ ಇರ್ತೀನಿ ಎಂದಿದ್ದಳು. ನಿಖಿಲ್ ಗೌರಿಯ ಹಠಕ್ಕೆ ಮಣಿಯಬೇಕಿತ್ತು. ಹಾಗಾಗಿ ಅವನು ಹೋಗಿದ್ದ. ಗೌರಿ ಶ್ರೀಕಾಂತ್ ಜೊತೆ ಹಾಸ್ಪಿಟಲಲ್ಲೇ ಉಳಿದಿದ್ದಳು. ಅಜ್ಜಿಗೆ ಇದ್ಯಾವುದರ ಅರಿವೇ ಇರಲಿಲ್ಲ. ಅವರಿಗೆ ಹೇಗೆ ಈ ವಿಚಾರ ತಿಳಿಸುವುದು ಎಂಬುದು ನಿಖಿಲ್ ಮನದಲ್ಲಿ ಕಾಡುವ ಪ್ರಶ್ನೆಯಾಗಿತ್ತು. ಗೌರಿ ಎಷ್ಟು ನೋವಿದ್ದರೂ ತನ್ನ ಪ್ರೀತಿಯ ಪತಿಯ ಹೆಗಲ ಮೇಲೆ ಚಂದದ ನಿದ್ರೆಗೆ ಜಾರಿದ್ದಳು. ಪತಿ ಪತ್ನಿ ಎಂದರೆ ಹಾಗೆ, ಹಾಲಲ್ಲಿ ಜೇನು ಬೆರೆತಂತೆ, ನೋಡಿದರೆ ಭಿನ್ನ ಕಾಣುವುದಿಲ್ಲ,
ಸವಿದರೆ ರುಚಿಯಲ್ಲಿ ಅವರ ಮಿಲನದ ಅರಿವಾಗುತ್ತದೆ. ಹಾಗೆಯೇ ಅವನೊಳಗೆ ಅವಳ ಮನ, ಅವಳಿರುವಲ್ಲಿಯೇ ಇವನ ಬನ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.